ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪಟ್ಟಣ ಪಂಚಾಯಿತಿಯಲ್ಲಿ URW ನಗರ ಪುನರ್ವಸತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಫೌಜಿಯಾ ಬೆಳ್ತಂಗಡಿ ಅವರು ನಿನ್ನೆ, ಅಂದರೆ ದಿನಾಂಕ 13/12/2025ರಂದು ಮಾನ್ಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುವರ್ಣಸೌಧ ರೂಂ ನಂಬರ್ 6ರಲ್ಲಿ ಕೆಲವು ಮುಖಂಡರೊಂದಿಗೆ ಕನಿಷ್ಠ ವೇತನ, ಖಾಯಮಾತಿ ವಿಷಯ ಚರ್ಚೆಗೆ ಕರೆದಾಗ ಅಲ್ಲಿ ನಡೆದಿರುವ ಸತ್ಯವಾದ ಚರ್ಚೆ ವಿಷಯಗಳನ್ನು ರಾಜ್ಯದ 6850 ಜನ ಪುನರ್ವಸತಿ ಕಾರ್ಯಕರ್ತರಿಗೆ ತಿಳಿಸಬೇಕು ಮತ್ತು ತಪ್ಪು ಸಂದೇಶ ಕೊಡುವಂಥವರಿಂದ ನಂಬಿಕೆ ದ್ರೋಹ ಆಗಬಾರದು ಎಂಬ ಕಾರಣಕ್ಕೆ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡುವಂತೆ ಕೇಳಿಕೊಂಡ ಪ್ರಯುಕ್ತ ಮತ್ತು ಚಾನೆಲ್ ಜೊತೆಗೆ ಹಂಚಿಕೊಂಡಿರುವ ಸತ್ಯವನ್ನು ಅವರು ಹೇಳಿರುವ ಲೈವ್ ವಿಡಿಯೋ ತಮಗೆ ವರದಿ ಮೂಲಕ ಗಮನಕ್ಕೆ ತರಲಾಗುತ್ತಿದೆ. ನಮಸ್ಕಾರ. ನನ್ನೆಲ್ಲ ಪುನರ್ವಸತಿ ಕಾರ್ಯಕರ್ತರಿಗೆ ಶುಭ ಸಂಜೆ. ನಾನು ನಿಮ್ಮ ಬೆಳ್ತಂಗಡಿಯ ಫೌಜಿಯಾ, ದಕ್ಷಿಣ ಕನ್ನಡ ಜಿಲ್ಲೆಯ URW. ನಾನು ಈಗ ಲೈವ್ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಿನ್ನೆ ಇಲಾಖೆಯ ಜೊತೆ ನಡೆದಂತಹ ಮೀಟಿಂಗಲ್ಲಿ ಏನು ಅಪ್ಡೇಟ್ಸ್ ಆಗಿದೆ ಅದನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗರ ಈ ಚಾನೆಲ್ನಲ್ಲಿ ತಾವು ಲೈವ್ ಆಗಿ ಒಂದು ವಿಡಿಯೋ ಮುಖಾಂತರವೇ ನಿಮಗೆ ಒಂದು ಅಲ್ಲಿ ಆದಂಥ ಅಪ್ಡೇಟ್ಸ್ ಏನು ಕ್ಲಾರಿಫಿಕೇಷನ್ ಈ ಒಂದು ನ್ಯೂಸ್ ಚಾನಲ್ನ ಮುಖಾಂತರ ನನ್ನ ಕಾರ್ಯಕರ್ತರಿಗೆ ತಲುಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನ್ಯೂಸ್ ಕೊಡುವಾಗ ಸ್ವಲ್ಪ ಲೇಟ್ ಆಗಿರ್ಬೋದು. ಯಾಕಂತ ಹೇಳಿದರೆ, ನಾವು ನಮ್ಮ ಕನಿಷ್ಠ ವೇತನದ ಕಡತವನ್ನು ಯಾವ ಹಂತಕ್ಕೆ ತಲುಪಿಸಬೇಕು ಅನ್ನುವ ಮಟ್ಟದಲ್ಲಿ ಟೇಬಲ್ ಟು ಟೇಬಲ್ ಕೆಲಸ ಮಾಡೋದ್ರಿಂದ ಈಗಲೂ ಹಾಗೆ ಸ್ವರ್ಣಸೌಧಕ್ಕೆ ಹೋಗಿ ಮಾನ್ಯ ಸ್ಪೀಕರ್ ಸರ್, ಸಂತೋಷ್ ಲಾಡ್ ಸರ್ ಇವರನ್ನೆಲ್ಲರನ್ನು ಭೇಟಿಯಾಗಿ ಮತ್ತೊಮ್ಮೆ ನಮ್ಮ ಬಗ್ಗೆ ನಮ್ಮ ಪರವಾಗಿ ಕಾರ್ಯಕರ್ತರ ಪರವಾಗಿ ಮಾತಾಡಿ ಬಂದಿರುತ್ತೇನೆ. ಹಾಗೆ ನಿನ್ನೆ ಮೀಟಿಂಗ್ ಇದ್ದು ಅಪ್ಡೇಟ್ಸ್ ಏನು ಅಂತ ಕೇಳಿದರೆ, ರಾಜ್ಯದ ಜನತೆಗೆ ಫಕೀರ್ ಗೌಡ ಪಾಟೀಲ್ ಇವರು ತುಂಬ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಕನಿಷ್ಠ ವೇತನದ ಕಡತ ಹೋಗಿದೆ ಮತ್ತು 15 ದಿವಸದಲ್ಲಿ ಸಿಹಿ ಸುದ್ದಿ ಸಿಗ್ತದೆ ಅಂತಲ್ಲ. ಇದರ ಬಗ್ಗೆ ನಾನು ಏನು ಕ್ಲಾರಿಟಿ ಕೊಡುವುದಿಲ್ಲ. ಯಾಕಂತ ಹೇಳಿದರೆ, ಸಮಯ ಬಂದಾಗ ಅದರದ್ದು ನಿಮಗೆ ಅರ್ಥ ಆಗ್ತದೆ. ಅವರು ಅದನ್ನು ಸತ್ಯ ಹೇಳಿದ್ದಾರಾ ಸುಳ್ಳು ಹೇಳಿದ್ದಾರಾ ಅಂತ ನಾನು ಅದಕ್ಕೆ ವಾದ ಮಾಡಲಿಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ಆದರೆ ಅದಕ್ಕೆ ಮೊದಲು ಖುಷಿ ಪಡುವವಳೇ ನಾನಾಗಿರ್ತೇನೆ. ಆದರೆ ಮೊಟ್ಟ ಮೊದಲನೇದಾಗಿ ರಾಜ್ಯದ ಪುನರ್ವಸತಿ ಕಾರ್ಯಕರ್ತರ ಗಮನಕ್ಕೆ ಏನು ನಾನು ವಿಚಾರ ನಿನ್ನೆದು ತರಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನ ಚೇಂಬರಲ್ಲಿ ಮೀಟಿಂಗ್ ಆದಾಗ ಮೇಡಮ್ ನಮ್ಮ ಬಗ್ಗೆ ಫಕೀರ್ ಸರಲ್ಲಿ ಪಾಟೀಲ್ ಸರಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಹೇಳಿದರು, ನಿಮಗೆ ಮಾರ್ಚಲ್ಲಿ ಸ್ಯಾಲ್ರಿ ಜಾಸ್ತಿ ಮಾಡ್ತೇವೆ, ನಿಮಗೆ ಮಾರ್ಚಲ್ಲಿ ಸ್ಯಾಲ್ರಿ ಜಾಸ್ತಿ ಮಾಡ್ತೇವೆ 1,000, ಇನ್ನೊಂದು ಮಾರ್ಚ್ ಬಂದರೆ ಪುನಃ ಜಾಸ್ತಿ ಮಾಡ್ತೇವೆ. ಹಾಗೆ ತುಂಬ ವಿಚಾರಗಳನ್ನು ತುಂಬ ನೈಸಾಗಿ ಮಾತಾಡಿ ಜಾರಿಕೊಳ್ಳುವ ಪ್ಲ್ಯಾನಲ್ಲಿದ್ದರು. ಅಷ್ಟೆಲ್ಲ ಮಾತಾಡುವಾಗ ನನಗೆ ಒಂದೇ ಬೇಜಾರು ತಂದದ್ದೇನಂತ ಹೇಳಿದರೆ, ಅಲ್ಲಿ ಅವರ ಮೇಲೆ ನಂಬಿಕೆ ಇಟ್ಟುಕೊಂಡು ಬಂದಂತಹ ಮೊನ್ನೆ ಬೆಳಗಾವಿಯಲ್ಲಿ 15ಕ್ಕೆ ಇವರು ಒಂದು ಪ್ರತಿಭಟನೆಯನ್ನು ಕರೆದಿದ್ರು. ಅಟ್ಲೀಸ್ಟ್ ಅವರನ್ನು ನಂಬಿ ಬಂದಂಥ ಕಾರ್ಯಕರ್ತರಿಗೋಸ್ಕರ ಮೇಡಮ್ ಅಷ್ಟು ಮಾತಾಡುವಾಗ ಇವರೊಂದು ಕಾರ್ಯಕರ್ತರ ಪರ ಮನ ಬಿಚ್ಚಿ ಮಾತಾಡಿ ನ್ಯಾಯ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಬಹುಶಃ ನಾನು ಇವರು ಈಗ ಮಾತಾಡ್ತಾರೆ ಮತ್ತೆ ಮಾತಾಡ್ತಾ ಅಂತೇಳಿ ಸರಿಸುಮಾರು 7-8 ನಿಮಿಷ ಕಾದು
9ನೇ ನಿಮಿಷಕ್ಕೆ ನಾನು ಅಲ್ಲಿ ನಮ್ಮ ಕಾರ್ಯಕರ್ತರ ಪರವಾಗಿ ಹೇಳಿದೆ. ಏನಂತ ಹೇಳಿದರೆ, ಸರ್ ನೀವು ಅಂದರೆ ಅವರು ಏನೇ ಹೇಳಿದ್ರು ಕೂಡ, ಮೇಡಮ್ ಏನೇ ಹೇಳಿದ್ರು ಕೂಡ ಸುಮ್ಮನೆ ತಲೆ ಆಡಿಸ್ತಾ ಇದ್ದಾರೆ ಬಿಟ್ಟರೆ ಏನು ರಿಪ್ಲೈ ಅದಕ್ಕೆ ಬೇಕಾದಂಥ ಏನು ನಮ್ಮ ನೋವನ್ನು ಅವರು ಅಲ್ಲಿ ಹೇಳ್ಕೊಳ್ಳಿಲ್ಲ. ಆಗ ನನಗೆ ತುಂಬ ಬೇಜಾರಾಯಿತು. ಇವರು ಇನ್ನೂ ಕೂಡ ಇದಕ್ಕೆ ಮಾತಾಡೋದಿಲ್ಲ ಅಂತ ಹೇಳಿ. ಒಂದು ನಿಮಿಷ, ನಾನು ಇದರ ಬಗ್ಗೆ ಹೇಳ್ತೇನೆ, ನಮ್ಮ ಕಷ್ಟ ಏನು ಅಂತ ಹೇಳಿ. ಈಗ ನಾನು ಹೇಳ್ತೇನೆ, ಇಷ್ಟು ಹೊತ್ತು ಮೇಡಮ್ ನೀವು ಹೇಳಿದ ಮಾತನ್ನು ನಾವು ಕೇಳಿದ್ದೇವಲ್ಲ, ಈಗ ನಾವು ನಮ್ಮ ಕಷ್ಟಗಳನ್ನು ಹೇಳ್ತೇವೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನೋಡಿ ಮೇಡಮ್, ಕರ್ನಾಟಕ ರಾಜ್ಯದಲ್ಲಿರುವಂತಹ 6860 ಮಂದಿ ಪುನರ್ವಸತಿ ಕಾರ್ಯಕರ್ತರು ಏನಿದ್ದಾರೆ, ನೀವು ಕೇವಲ 10,000 ಸಂಬಳವನ್ನು ಕೊಟ್ಟು, ಕೇವಲ 10,000 ಸಂಬಳವನ್ನು ಕೊಡ್ತೀರಾ. ಅದರಲ್ಲಿ ಹೆಚ್ಚಿನ ಪುನರ್ವಸತಿ ಕಾರ್ಯಕರ್ತರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಸ್ವಂತ ನೆಲೆ ಅಂದರೆ ಮನೆ ಕೂಡ ಇಲ್ಲ. ಈ 10,000ದಲ್ಲಿ 6,000 4,000 ಬಾಡಿಗೆಯನ್ನು ಹಾಕಿಕೊಂಡು ಅವರ ದಿನನಿತ್ಯದ ಔಷಧಿ ಉಪಚಾರ ಖರ್ಚುಗಳನ್ನೆಲ್ಲ ಮಾಡಿಕೊಂಡು ಅವರ ಮಕ್ಕಳ ಲಾಲನೆ ಪಾಲನೆ ಹಾಗೂ ಅವರ ವೈದ್ಯಕೀಯ ವೆಚ್ಚವನ್ನು ಕೂಡ ಈ 10,000ದಲ್ಲಿ ಭರಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಎಲ್ಲಿದ್ದರೆ ನೀವೊಂದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ನಾನು ಡೈರೆಕ್ಟಾಗಿ ಮೇಡಮ್ ಅಲ್ಲಿ ಕೇಳಿದೆ. ಆಗ ಮೇಡಮ್ ಇದ್ದು ಆಪ್ತ ಕಾರ್ಯದರ್ಶಿ ನಿಶ್ಚಲ್ ಸರ್ ಅವರು ಹೇಳಿದರು, ನೀವು ಮಾತಾಡಬೇಡಿ ಅಂತ ನನ್ನಲ್ಲಿ ಹೇಳಿದರು. ಆಗ ನಾನು ಹೇಳಿದೆ, ಇಷ್ಟು ದಿವಸಗಳ ಕಾಲ, ಇವತ್ತಲ್ಲದೆ ಮೊನ್ನೆಯಿಂದ ಕೂಡ ನಾವು ಪ್ರತಿ ಬಾರಿ ಮೇಡಮ್ ಹತ್ರ ಕೇಳಿದಾಗಲೂ ಕೂಡ ನಾವು ಮೇಡಮ್ನ ಮಾತನ್ನೇ ಕೇಳ್ತಾ ಇದ್ವಿ. ಆದರೆ ಈ ಬಾರಿ ನಾವು ಮಾತಾಡ್ತೇವೆ, ನಮ್ಮ ಸಮಸ್ಯೆಯನ್ನು ನಾವು ಮೇಡಮಲ್ಲಿ ಹೇಳ್ಕೊಳ್ತೇವೆ, ನೀವಿದಕ್ಕೆ ನಮಗೆ ಅಡ್ಡಿಪಡಿಸಬೇಡಿ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಂದುವರಿಸಿದೆ. ಅಷ್ಟೊತ್ತಿಗಾಗಲೇ ಮೇಡಮ್ ಹೇಳಿದರು, ಅಲ್ಲಮ್ಮ, ಕನಿಷ್ಠ ವೇತನ ನಿಮಗೆ ಮಾಡಿದರೆ ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅಂತ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ನಾನು ಕೇಳಿದೆ, ಮೇಡಮ್ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ವಿಕಲಚೇತನರಿದ್ದಾರಾ, ಅವರು ವಿಶೇಷ ಚೇತನರಿದ್ದಾರಾ? ನಾವು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಮಂದಿ ಪುನರ್ವಸತಿ ಕಾರ್ಯಕರ್ತರು ವಿಶೇಷವಾಗಿ ಸೇವೆ ಕೊಡ್ತಾ ಇದ್ದೇವೆ, ನೀವು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ನಮಗೆ ನ್ಯಾಯ ಕೊಡಿ ಅಂತ ಹೇಳಿದೆ. ಅಷ್ಟೊತ್ತಿಗಾಗಲೇ ಅವರು ಹೇಳಿದರು, ಅಲ್ಲ ಫೈಲು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಹೋಗಿದೆ ಅಮ್ಮ, 4 ಸಲ ಹೋಗಿ ಹಿಂದೆ ಬಂದಿದೆ ಅಂತ. ಆಗ ನಾನು ಹೇಳಿದೆ, ಮೇಡಮ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ಹಿಂದೆ ಬಂದ ವಿಚಾರ ನಮಗೆ ಗೊತ್ತುಂಟು, ಮುಂದೆ 9 ತಿಂಗಳಿಂದ ಆ ಫೈಲನ್ನು ನೀವು ತಡೆ ಹಿಡಿದು ಸದ್ಯಕ್ಕೆ ಈ ಕಡತವನ್ನು ತಡೆ ಹಿಡಿಯಿರಿ ಅಂತ ಹೇಳಿ ಬರೆದಿದ್ದೀರಲ್ಲ, ಅದು ಯಾಕೆ ಮೇಡಮ್ ಅಂತ ಕೇಳಿದರು. ಆಗ ಕೆಲವರಿಗೆ ಇಲ್ಲಿ ಡೌಟ್ ಬರ್ತಾರೆ, ಆಗ ಮೇಡಮ್ ಎಂತ ರಿಪ್ಲೈ ಕೊಟ್ಟರು ಅಂತ. ನಿಜವಾಗ್ಲೂ ಹೇಳ್ತೇನೆ, ಅವರು ಗಪ್ಚುಪ್ಪಾಗಿದ್ದಾರೆ, ಏನೂ ಕೂಡ ರಿಪ್ಲೈ ಕೊಡಲಿಲ್ಲ. ಆಯಿತಾ. ಅದ ನಂತರ ಅವ್ರು ಏನು ಹೇಳಿದರು ಅಂತ ಹೇಳಿದರೆ, ಹೀಗೆ ಕೆಲವೊಂದು ಚರ್ಚೆಗಳೆಲ್ಲ ನಡೆಯುವಾಗ ಕೇಳಿದರು, ಇವರು ಯಾರು ಅಂತ ನಮ್ಮನ್ನು ಕೇಳಿದರು. ಯಾರು ಮೇಡಮ್ ಕೇಳಿದ್ದಲ್ಲ, ನಿಶ್ಚಲ್ ಸರ್, ಮೇಡಮ್ ಇದು ಕಾರ್ಯದರ್ಶಿ, ಆಪ್ತ ಕಾರ್ಯದರ್ಶಿ ಕೇಳಿದರು, ಇವ್ರು ಯಾರು ಅಂತ. ಆಗ ಪಾಟೀಲ್ ಸರ್ ಹೇಳ್ತಾರೆ, ಇವರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಅರ್ಥ ಆಯ್ತಾ. ಆ ಒಂದು ವಿಷಯಕ್ಕೆ ನಮಗೆ ಯಾವುದೇ ರೀತಿ ಬೇಜಾರಾಗಲಿಲ್ಲ. ಪಾಟೀಲ್ ಸರಿಗೆ ಅಲ್ಲಿ ಮಾತಾಡಲಿಕ್ಕೆ ಆಗುದಿಲ್ವಾ, ಮುಜುಗರವ ಏನು ನನಗೆ ಗೊತ್ತಿಲ್ಲ. ಆದರೆ ಪಾಟೀಲ್ ಸರ್ ಹೇಳ್ಬಹುದಿತ್ತಲ್ಲ ಅಲ್ಲಿ, ಏನು ನಮ್ಮವರು ಅಂತ ಹೇಳೋದು ಬೇಡ, ಮೇಡಮ್ ಅವರು ಹೇಳ್ತಾ ಇರೋದು ಸರಿ, ನಮ್ಮ ಕಾರ್ಯಕರ್ತರು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ಒಂದು ಸಪೋರ್ಟಿವ್ ಪಾಯಿಂಟ್ ನಿಂತಿದ್ರೆ ಇವತ್ತು 70% ಕೆಲಸ ಆಗ್ತಿತ್ತು. ಅಷ್ಟು ನಾನು ಧ್ವನಿ ಎತ್ತಿದ ಆ ಕ್ಷಣದಲ್ಲಿ ಅವರು ಹಣಕಾಸು ಇಲಾಖೆಗೆ ಫೋನ್ ಮಾಡಿ ಮಾತಾಡಿ ಆ ಕಡತದ ಬಗ್ಗೆ ಅವರಿಗೇನು ವಾಟ್ಸಪ್ ಎಲ್ಲ ಮಾಡಲಿಕ್ಕೆ ಹೇಳಿದರು. ಮಾತ್ರ ರಾಜ್ಯದ ಜನತೆ ಒಂದು ತಿಳ್ಕೊಳ್ಳಿ, ಕಾರ್ಯಕರ್ತರೊಂದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಏನು ನೀವು ಕನಿಷ್ಠ ವೇತನಕ್ಕೆ ಇಷ್ಟು ದಿವಸ ಬೇಕು, 15 ದಿವಸದಲ್ಲಿ ಮಾಡ್ತೇನೆ ಅಂತ ಮೆಸೇಜ್ ಯಾವುದು ಕೂಡ ಅಂಥ ವಿಷಯ ಯಾವುದು ಕೂಡ ಅಲ್ಲಿ ನಡೀಲಿಲ್ಲ. ಯಾಕಂತ ಹೇಳಿದರೆ ನನಗೆ ಈಗ ನಾನು ಹೇಳಿದ ವಿಚಾರವನ್ನು ನನ್ನ ಕಾರ್ಯಕರ್ತರು ನಂಬ್ತಾರಾ ಇಲ್ವಾ ಗೊತ್ತಿಲ್ಲ. ಆದರೆ ಇನ್ನೂ ಮೋಸ ಹೋಗಬೇಡಿ ಅನ್ನುವ ಕಾರಣಕ್ಕೆ ನಾನೊಂದು ಈ ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ, ನನ್ನ ಒಂದು ಅನಿಸಿಕೆಯನ್ನು. ಅದರಲ್ಲಿ ಎಷ್ಟೋ ನನಗೆ ಈಗ ಏನು ಅವರೊಟ್ಟಿಗೆ ಜಿದ್ದಿಗೆ ಇಳಿಯೋದಿದ್ರೆ ನಮಗೆ ಯಾವ ಸ್ಟೈಲಲ್ಲಿ ಬೇಕಾದರೆ ಇಳಿಬೋದು, ಅಂಥ ಕೆಪಾಸಿಟಿ ನಮಗೆ ಇದೆ. ಆದರೂ ಕೂಡ ಎಷ್ಟೋ ಮಂದಿ ಇಲ್ಲಿ ಹೋರಾಟ ಮಾಡುವಾಗ ನನ್ನಲ್ಲಿ ಕೇಳಿದರು, ಮೇಡಮ್ ಎಂತ ಮೇಡಮ್ ನಾವು ಹೋಗಬೇಕಾ ಹೋರಾಟಕ್ಕೆ ಅಂತ. ಆಗ ನಾನು ಅವರಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಹೇಳಿದ್ದೆ, ನನಗೆ ಫೋನ್ ಮಾಡಿದ ಕಾರ್ಯಕರ್ತರಲ್ಲಿ, ನೋಡಿ ಇದು ಎಲ್ಲರಿಗೋಸ್ಕರ ಮಾಡೋದು, ನಾನು ಸ್ವಂತವಾಗಿ ಹೋರಾಟ ಮಾಡೋದು, ನಾನಾಗಲಿ ಸುನೀಲ್ ಆಗಲಿ ರವಿ ಆಗಲಿ ನಾವು ಸ್ವಂತವಾಗಿ ಹೋರಾಟ ಮಾಡ್ತಿದ್ದೇವೆ. ಯಾಕೆ ಅಂತ ಹೇಳಿದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಜೀವನ ಒಳ್ಳೆಯದು ಸಿಗಲಿ ಅಂತ ಹೇಳಿ. ಅದೇ ರೀತಿ ಅವರು ಮಾಡ್ತಿದ್ದಾರೆ. ಅದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ, ಅದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ನಿಮಗೆ ಅದರಲ್ಲಿ ಓಕೆ ಅನಿಸ್ತದ, ಹೋಗ್ಲಿಕ್ಕೆ ಆಗ್ತದೆ ಅಂತ ಅನಿಸ್ತದ, ನೀವು ಹೋಗಿ, ಒಳ್ಳೆಯದಾದರೆ ಯಾವ ಸೈಡಿಂದಲೂ ಆಗಲಿ ಅನ್ನುವ ಮಾತನ್ನೇ ನಾನು ಅವರಿಗೆ ಹೇಳಿದ್ದೆ. ಆಯಿತಾ. ಮತ್ತೊಂದು ಇಂಪಾರ್ಟೆನ್ಸ್ ವಿಚಾರ ಏನಂತ ಹೇಳಿದರೆ,
ನನಗೆ ಏನು ಅಂತ ಹೇಳಿದರೆ ಇವರು ಸಂಘಟನೆ ಇದರ ಬಗ್ಗೆ ಏನಂತಲ್ಲ, ಬಟ್ ಇಷ್ಟು ಕಾರ್ಯಕರ್ತರನ್ನು ಸುಳ್ಳು ಹೇಳಿ ನಂಬಿಸುವಂಥ ಪ್ರಯತ್ನ ಯಾಕೆ? ಓಕೆ, ಇವರನ್ನು ನಂಬಿಕೊಂಡು ಬಂದ ಕಾರ್ಯಕರ್ತರು ಇದ್ದಾರೆ ಅಂತ ಅಂದ್ಕೊಳ್ಳಿ. ಈ ಕಾರ್ಯಕರ್ತರಿಗೆ, ಇವರನ್ನು ನಂಬಿಕೊಂಡು ಬಂದ ಕಾರ್ಯಕರ್ತರ ಪರವಾಗಿ ಆದರೂ ಇವರೊಂದು ಧ್ವನಿ ಎತ್ತಬಹುದಿತ್ತಲ್ಲ ಅಂತ ನನ್ನ ಒಂದು ಭಾವನೆಯಾಗಿದೆ. ಮತ್ತೊಂದು ಏನಂತ ಹೇಳಿದರೆ, ಕೊನೆಗೆ ನಮ್ಮಲ್ಲಿ ಮೇಡಮ್ ಹೇಳಿದ್ರು, ನಿಮ್ಮನ್ನು ಕನಿಷ್ಠ ವೇತನಕ್ಕೆ ಯಾವುದೇ ಕಾರಣಕ್ಕೆ ತರಲಿಕ್ಕೆ ಆಗೋದಿಲ್ಲ ಅಂತ. ಆಗ ನಾನು ಹೇಳಿದೆ ಅವರಿಗೆ, ನೋಡಿ ಮೇಡಮ್, ನಿಮಗೆ ಕನಿಷ್ಠ ವೇತನಕ್ಕೆ ನಮಗೆ ತರಲಿಕ್ಕೆ ಆಗದಿದ್ದರೆ ಸದ್ಯಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ಎಷ್ಟು ಮಿನಿಮಮ್ ವೇಜಸ್ ಮಾಡಿದ್ದಾರೆ ಅದರ ಪ್ರಕಾರವಾಗಿ ನಮಗೆ ಮಿನಿಮಮ್ ವೇಜಸ್ ಕೊಡಿ. ನಮ್ಮ ಕನಿಷ್ಠವಾದ ಇದು ಗೌರವಧನ ಅನ್ನುವಂಥ ಏನುಂಟು ಅದರಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ. ಬಟ್ ಕಾರ್ಮಿಕ ಇಲಾಖೆಯಲ್ಲಿ ಯಾವ ರೀತಿ ಕನಿಷ್ಠ ಮಿನಿಮಮ್ ವೇಜಸ್ ಅನ್ನು ಇಟ್ಟಿದ್ದಾರೆ ಆ ಮುಖಾಂತರ ಆದರೂ ನಮಗೆ ಒಂದು ನ್ಯಾಯ ಕೊಡಿಸಿ ಮೇಡಮ್ ಅಂತ ಹೇಳಿದ್ದೇನೆ. ಸೊ ಇದರಿಂದ ನಾನು ಮೇಡಮಲ್ಲಿ ಹಾಗೆ ಮಾತಾಡಿದ್ದಕ್ಕೆ ಕೆಲವರಿಗೆ ಪಾಸಿಟಿವ್ ಇರ್ಬೋದು, ಕೆಲವರಿಗೆ ನೆಗೆಟಿವ್ ಇರ್ಬೋದು. ಆದರೆ ಕೊನೆಯಲ್ಲಿ ನಾನು ಅಷ್ಟು ಮಾತಾಡಿದ್ದಕ್ಕೋಸ್ಕರ ಹಣಕಾಸು ಇಲಾಖೆಯ ಜಾಫರ್ ಸರಿಗೆ ಕಾಲ್ ಮಾಡಿದ್ದು ಹೌದು. ಆದರೆ ನಾವು ಈಗ ತುಂಬ ಸುಳ್ಳು ಸುದ್ದಿಗಳೆಲ್ಲ ಹರಡ್ತಾ ಉಂಟು, ನಾವು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಆ ಸ್ವರ್ಣಸೌಧ ಏನಿದೆ ಅವರು ಅದರಿಂದ ಹೊರಗಡೆ ಹೋಗಿ 3 ನಿಮಿಷದಲ್ಲಿ ಈ ವಿಷಯ ಬಂದಿದೆ. ಯಾಕಂತ ಹೇಳಿದರೆ ಅಲ್ಲಿ ಇದ್ದವರು ಯಾರು, ಸತ್ಯ ತಿಳಿದವರು ಯಾರು, ಎಲ್ಲವೂ ಗೊತ್ತುಂಟವರಿಗೆ. ಇನ್ನು ಈ ಸತ್ಯ ಮುಚ್ಚಿ ಹೋಗ್ತದೆ, ಸುಳ್ಳು ಗೆಲ್ಲುತ್ತದೆ ಅನ್ನುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮೋಸ ಮಾಡ್ತಿದ್ದಾರೆ. ಈ ವಿಡಿಯೋ ಮುಖಾಂತರ ನಾನು ಪಾಟೀಲ್ ಸರಿಗೆ ಕೇಳ್ತಾ ಇದ್ದೇನೆ, ಪಾಟೀಲ್ ಸರ್, ನೀವು ಪ್ರಯತ್ನ ಪಡ್ತಿದ್ದೀರಾ, ಅದು ತಪ್ಪು ಅಂತ ಹೇಳುವುದಿಲ್ಲ. ಆದರೆ ನೀವು ಎಲ್ಲಿಯೇ ಹೋಗಲಿ, ಯಾವುದೇ ಅಧಿಕಾರಿಗಳ ಮುಂದೆ ಹೋಗಲಿ, ನಮ್ಮ ಕಾರ್ಯಕರ್ತರ ಸಮಸ್ಯೆಯನ್ನು ಹೇಳಿ ಧ್ವನಿ ಎತ್ತು ಮಾತಾಡಿ ನ್ಯಾಯ ಕೇಳಿ ಸರ್, ಅದು ನಿಮ್ಮ ಹೋರಾಟ ಅಂತ ಹೇಳಿದರೆ. ಮತ್ತೊಂದು ಮೇಡಮ್ ಹೇಳಿದ್ರಲ್ಲ, ನೀವು ಇನ್ನು ನಾವೇ ನಿಮಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಹೇಳ್ತಿದ್ದೇವೆ, ಇನ್ನೂ ಕೂಡ ನಿಮಗೆ ನ್ಯಾಯ ಸಿಗದಿದ್ದರೆ ನೀವು ಪ್ರೊಟೆಸ್ಟ್ ಮಾಡಿ, ನಿಮ್ಮ ಜೊತೆ ನಾನು ಬರ್ತೇನೆ ಅಂತ ಹೇಳಿ. ನೀವು ಯಾಕೆ ಸರ್ ಮೇಡಮ್ ಬರುವಾಗ ಬೇಡ ಮೇಡಮ್ ಅಂತ ಹೇಳಿದ್ರಿ? ಆಗ ನೀವು ಯಾಕೆ ಹೇಳಲಿಲ್ಲ ಮೇಡಮ್ಗೆ, ನಮ್ಮ ಕಾರ್ಯಕರ್ತರು ವಿಶೇಷ ಚೇತನರು ಎಷ್ಟೆಲ್ಲ ಕಷ್ಟದಲ್ಲಿ ಬರ್ತಿದ್ದಾರೆ ಮೇಡಮ್, ಈ ಹೋರಾಟ ಬೇಡ, ನಮಗೆ ನೀವು ನ್ಯಾಯ ಕೊಡಿ ಅನ್ನುವ ಒಂದು ಮಾತನ್ನು ನಿಮಗೆ ಕೇಳಲಿಕ್ಕೆ ಆಗಲಿಲ್ವಾ ಸರ್? ನಾನು ಇದು ಯಾವುದೇ ಸಂಘಟನೆ ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಚಾರವನ್ನು ಕೇಳ್ತಾ ಇಲ್ಲ ಸರ್. ನೀವು ಈ ರೀತಿ ರಾಜ್ಯದ ಜನತೆಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮಾತ್ರ ನಾನು ಕೇಳ್ತಾ ಇದ್ದೇನೆ. ಒಂದು ಮಾತ್ರ ತಿಳ್ಕೊಳ್ಳಿ ಪಾಟೀಲ್ ಸರ್, ಎಷ್ಟೇ ಮೋಸ ಎಷ್ಟೇ ಮೇಲೆ ಹೋದರೂ ಕೂಡ ಅದು ಒಮ್ಮೆ ಬಿದ್ದಾಗ ಮಾತ್ರ ಖಂಡಿತ ಅದಕ್ಕೆ ಅಂತ್ಯ ಇದ್ದೇ ಇರ್ತದೆ, ಆಯಿತಾ? ಅದನ್ನಂತೂ ನೀವು ಮರಿಬೇಡಿ. ಮತ್ತು ನಮ್ಮ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ, ಎಲ್ಲಿಯವರೆಗೆ ನೀವು ಮೋಸ ಹೋಗ್ತೀರಾ ಅಲ್ಲಿಯವರೆಗೆ ಕೂಡ ನಿಮಗೆ ಮೋಸ ಮಾಡುವವರು ಹುಟ್ಟುತ್ತಾರೆ. ಇದರಿಂದ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನ ನಿಮಗೆ ಭಾರಿ ಕಷ್ಟ ಆಗ್ತದೆ. ಈಗ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅವರಿಗೂ ಸಪೋರ್ಟ್ ಮಾಡಬೇಡಿ ಅಂತಲೂ ನಾನು ಹೇಳುವುದಿಲ್ಲ, ಮಾಡಿ. ಆದರೆ ನಾನು ಒಂದು ಹೇಳ್ತೇನೆ, ಯಾವ ವ್ಯಕ್ತಿ ನಿಮ್ಮ ಒಂದು ಅನ್ಯಾಯದ ಪರವಾಗಿ, ನಿಮ್ಮ ನ್ಯಾಯದ ಪರವಾಗಿ ಒಂದು ನಾಯಕರು ಅಥವಾ ಒಂದು ಶಾಸಕರಲ್ಲಿ ಧ್ವನಿ ಎತ್ತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ವೋ ಅಂಥ ನಾಯಕರ ಮುಂದೆ ನೀವು ಹೋಗಿ ಮೋಸ ಹೋಗಬೇಡಿ ಅನ್ನುವುದು ನನ್ನ ಕಳಕಳೆಯ ವಿನಂತಿಯಾಗಿರುತ್ತದೆ. ಇಷ್ಟು ಸುದ್ದಿಯನ್ನು ಹೇಳ್ತಾ ನಿನ್ನೆಯ ಮೀಟಿಂಗ್ನ ಅಪ್ಡೇಟ್ ಆಗಿರುತ್ತದೆ. ಇದನ್ನು ಕಾರ್ಯಕರ್ತರು ನಂಬುವುದು ಬಿಡುವುದು ಇದೆಲ್ಲ ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ನನ್ನೆಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು. ಹಾಗೆ ಈ ಒಂದು ಲೈವ್ ನ್ಯೂಸನ್ನು ನಾನು ಅಂಗವಿಕಲರ ಅಂತರಲ್ಲ ನ್ಯೂಸ್ ಚಾನಲ್ನಲ್ಲಿ ಏನು ಕೊಡ್ತಾ ಇದ್ದೇನಾ, ಈ ಚಾನಲ್ನವರಿಗೂ ಇದನ್ನು ಪ್ರಸಾರ ಮಾಡಿದ ನಂತರ ಇವರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದೇನಂತ ಹೇಳಿದರೆ, ಇದಕ್ಕೆ ಸತತವಾಗಿ ನಮ್ಮ ಸ್ಪೀಕರ್ ಸರ್ ಆಗಲಿ ಅಥವಾ ಏನು ಸಂತೋಷ್ ಲಾಡ್ ಸರ್ ಆಗಲಿ, ಹೀಗೆ ಹಲವಾರು ಮಂದಿ ಇದನ್ನು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯಲ್ಲಿ ಒಂದು ಪಾಯಿಂಟ್ ಮರ್ತೋಯ್ತು, ಅಲ್ಲಿ ಏನೋ ಹೇಳಿದ್ರಲ್ಲ, ಕಾರ್ಮಿಕ ಇಲಾಖೆಗೆ ಹೋದದ್ದಕ್ಕೆ ದಡಬಡ ಮಾಡಿದ್ರು ಅಂತ ಹೇಳಿ ಮೇಡಮ್ ತರಾಟೆಗೆ ತೆಗೆದುಕೊಂಡ್ರು ಅಂತ ಹೇಳಿ. ಅದು ತರಾಟೆಗೆ ತೆಗೆದುಕೊಂಡ ಮೇಡಮು ಹೇಗೆ ಮೊನ್ನೆ ಕನಿಷ್ಠ ವೇತನದ ಕಡತವನ್ನು ಕಾರ್ಮಿಕ ಇಲಾಖೆಯ ಸಲಹೆಗೋಸ್ಕರ ಕಳಿಸಿದ್ದೇನೆ ಅಂತ ಹೇಳಿದ್ರಿ, ಅದರ ಪೇಪರ್ ಏನೋ ಈಗ ಆಲ್ರೆಡಿ ಆಚೆಯಿಂದ ಈಚೆಗೆ ಓಡಾಡ್ತಾ ಉಂಟಲ್ಲ. ಹಾಗಾದರೆ ಇವರಿಗೆ ಕಾರ್ಮಿಕ ಇಲಾಖೆಗೆ ನಮಗೆ ಮಾತಾಡಿದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದೆ ಆದಲ್ಲಿ ಇವರು ಯಾಕೆ ಕಾರ್ಮಿಕ ಇಲಾಖೆ ಸಲಹೆಗೋಸ್ಕರ ನಮ್ಮ ಫೈಲನ್ನು ಕಳಿಸಿದ್ದಾರೆ? ಇದರಲ್ಲೇ ನನ್ನ ಪ್ರೀತಿಯ ಕಾರ್ಯಕರ್ತರು ಅರ್ಥ ಮಾಡಿಕೊಂಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇಲ್ಲಿಗೆ ನನ್ನ ಈ ಮೀಟಿಂಗ್ ಅಪ್ಡೇಟನ್ನು ಮುಗಿಸ್ತಾ ಇದ್ದೇನೆ. ನನ್ನೆಲ್ಲ ಪ್ರೀತಿಯ ಕಾರ್ಯಕರ್ತರಿಗೆ ಧನ್ಯವಾದಗಳು.